ಉಪಕದನ ಕಣದಲ್ಲಿ ಕಾಂಗ್ರೆಸ್ಗೆ ಬಂಡಾಯದ ಬಿಸಿ ತಡ್ತಾ ಇದೆ. ಕದನ ಕಣಕ್ಕಿಳಿಯುವ ಮುನ್ನವೇ ಬಂಡಾಯ ಸ್ಫೋಟ ಆಗಿರುವಂತದ್ದು. ಮೇಟಿ ಕುಟುಂಬದಲ್ಲೇ ಟಿಕೆಟ್ಗಾಗಿ ಪೈಪೋಟಿಯನ್ನ ನಡೆಸಲಾಗ್ತಾ ಇದೆ. ನಿನ್ನೆ ತಾನೇ ಉಪಚುನಾವಣೆಗೆ ದಿನಾಂಕವನ್ನ ಕೂಡ ಘೋಷಣೆ ಮಾಡಲಾಗಿತ್ತು. ಇದೀಗ ಕದನ ಕಣಕ್ಕಿಳಿಯುವ ಮುನ್ನವೇ ಬಂಡಾಯ ಸ್ಫೋಟ ಆಗ್ತಾ ಇರುವಂತದ್ದು. ಮೇಟಿ ಕುಟುಂಬದಲ್ಲೇ ಟಿಕೆಟ್ಗಾಗಿ ಪೈಪೋಟಿ ಕೂಡ ನಡೀತಾ ಇದೆ. ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿಯಲಿದ್ದಾರೆ ಮೇಟಿ ಪುರಿ. HY ಮೇಟಿ ಕೊನೆ ಪುತ್ರಿ ಮಹಾದೇವಿ ಮೇಟಿ ಸ್ಪರ್ಧೆಗೆ ಸಜ್ಜನ್ನ ಮಾಡಿಕೊಳ್ತಾ ಇದ್ದಾರೆ. ಮಾರ್ಚ್ 20ರಂದು ನಾಮಪತ್ರ ಸಲ್ಲಿಕೆ ಮಾಡುವುದಕ್ಕೆ ಪೋಸ್ಟ್ ಅನ್ನ ಕೂಡ ಹಾಕಿರುವಂತದ್ದು. ಮಾರ್ಚ್ 20ರಂದು ನಾಮಪತ್ರ ಸಲ್ಲಿಕೆಯನ್ನ ಮಾಡುವುದಾಗಿ ಒಂದು ಪೋಸ್ಟ್ ಅನ್ನ ಕೂಡ ಹಾಕಿದ್ದಾರೆ. ಹಾಗಾಗಿ ಮೇಟಿ ಕುಟುಂಬದಲ್ಲೇ ಇದೀಗ ಟಿಕೆಟ್ಗಾಗಿ ಪೈಪೋಟಿ ಕೂಡ ನಡೀತಾ ಇದೆ. ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿಯಲಿದ್ದಾರೆ ಮೇಟಿ ಪುತ್ರಿ. HY ಮೇಟಿ ಕೊನೆ ಪುತ್ರಿ ಮಹಾದೇವಿ ಮೇಟಿ ಸ್ಪರ್ಧೆಗೆ ಸಜ್ಜನ್ನ ಮಾಡಿಕೊಳ್ತಾ ಇದ್ದಾರೆ. ಬೇರೆ ಬೇರೆ ರೀತಿಯಾದಂಥ ಒಂದು ಚುನಾವಣಾ ರಣರಂಗ ಆಗ್ತಾ ಇರುವಂತಹ ಈ ಒಂದು ಪರಿಸ್ಥಿತಿಯಲ್ಲಿ ಇದೀಗ ಮೇಟಿ ಕುಟುಂಬದಲ್ಲೇ ಪೈಪೋಟಿ ಜಾಸ್ತಿ ಆಗ್ತಾ ಇರುವಂಥದ್ದು. HY ಮೇಟಿ ಕೊನೆಯ ಪುತ್ರಿ ಮಹಾದೇವಿ ಮೇಟಿ ಸ್ಪರ್ಧೆಯನ್ನ ಮಾಡೋದಕ್ಕೆ ಸಜ್ಜಾಗ್ತಾ ಇದ್ದಾರೆ. ಮಾರ್ಚ್ 20ನೇ ತಾರೀಕಿನಂದು ನಾಮಪತ್ರವನ್ನ ನಾನು ಸಲ್ಲಿಕೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ಪೋಸ್ಟ್ ಅನ್ನ ಕೂಡ ಹಾಕಿದ್ದಾರೆ. ಇನ್ನು ಮಲ್ಲಿಕಾರ್ಜುನ್ ಮೇಟಿಗೆ ಟಿಕೆಟ್ ನೀಡಿದ್ರೆ ಬಂಡಾಯ ಸ್ಪರ್ಧೆ ಖಚಿತ ಅಂತ ಕೂಡ ಹೇಳಲಾಗ್ತಾ ಇದೆ. ಕಾಂಗ್ರೆಸ್ ಪಕ್ಷಕ್ಕೆ ನುಂಗಲಾರದ ತುತ್ತಾಗಿ ಪರಿಣಮಿಸ್ತಾ ಇದೆ ಮೇಟಿ ಪುತ್ರಿ ಹಾಕಿರುವಂತಹ ಈ ಒಂದು ಪೋಸ್ಟ್. ಮೇಟಿ ಪುತ್ರಿ ಮಹಾದೇವಿ ಮೇಟಿಯವರ ಮನವನ್ನ ಒಲಿಸೋದಕ್ಕೆ ಯತ್ನವನ್ನ ಕೂಡ ಮಾಡಲಾಗ್ತಾ ಇದೆ. ಬಂಡಾಯ ಶಮನವನ್ನ ಮಾಡೋದಕ್ಕೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಯತ್ನವನ್ನ ಮಾಡ್ತಿದ್ದಾರೆ. ನಾಳೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೀತಾ ಇರುವಂತಹ ಸಭೆ, ಆ ಸಭೆಯಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಕೂಡ ಮಾಡಲಾಗುತ್ತೆ. ತೀವ್ರ ಕುತೂಹಲವನ್ನ ಮೂಡಿಸಿದೆ ನಾಳೆ ನಡೀತಾ ಇರುವಂತಹ ಸಭೆ. ಕಾಂಗ್ರೆಸ್ ಪಕ್ಷಕ್ಕೆ ನುಂಗಲಾರದ ತುತ್ತಾಗ್ತಾ ಇರೋದು ಎಲ್ಲೋ ಒಂದ್ ಕಡೆನಲ್ಲಿ ಕಾಂಗ್ರೆಸ್ಗೆ ಶತಾಯ ಗತಾಯ ಇದನ್ನ ಗೆಲ್ಲೇಬೇಕು. ಯಾಕಂತ ಅಂದ್ರೆ HY ಮೇಟಿ ಅವರು ನಿಧನರಾದ ನಂತರ ಆಗ್ತಾ ಇರುವಂತಹ ಒಂದು ಉಪಚುನಾವಣೆ. ಹಿಂದೆನೂ ಕೂಡ ಕಾಂಗ್ರೆಸ್ ಇದ್ದಿದ್ರಿಂದ ಕಾಂಗ್ರೆಸ್ಗೆ ಇದು ಏನಾದ್ರೂ ಮಾಡಿ ಶತಾಯ ಗತಾಯ ಗೆಲ್ಲೇಬೇಕು ಅನ್ನುವಂಥ ಭರವಸೆಯನ್ನ ಜೊತೆಯಲ್ಲಿ ನಂಬಿಕೆಯನ್ನ ಕೂಡ ಇಟ್ಕೊಂಡಿದ್ದಾರೆ. ಆದ್ರೆ ಇದೀಗ ಕೌಟುಂಬಿಕದಲ್ಲಿ ಆಗ್ತಾ ಇರುವಂತಹ ಕಲಹದಿಂದ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ಗೂ ಕೂಡ ನುಂಗಲಾರದ ತುತ್ತಾಗ್ತಾ ಇದೆ. ಇನ್ನು ಈ ಬಗ್ಗೆ ನಮ್ಮ ಬಾಗಲಕೋಟೆ ಪ್ರತಿನಿಧಿ ಮುರುಗೇಶ್ ಹಳ್ಳಿ ಈ ಕುರಿತಾಗಿ ಮಹಾದೇವಿ ಮೇಟಿ ಅವರೊಂದಿಗೆ ನಡೆಸಿರುವಂತಹ ಚಿಟ್ ಚಾಟ್ ಇಲ್ಲಿದೆ ನೋಡಿ. ಈಗಾಗಲೇ ರಾಜ್ಯದಲ್ಲಿ ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ ಈಗಾಗಲೇ ಚುನಾವಣಾ ಕಾವು ರಂಗೇರ್ತಾ ಇದೆ ಅಂತ ಹೇಳ್ಬೋದು. ಹೀಗಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಕಾಂಗ್ರೆಸ್ನಲ್ಲಿ ಈಗಾಗಲೇ ದಿವಂಗತ ಮೇಟಿಯವರ ನಿಧನದ ಹಿನ್ನೆಲೆ ತೆರವಾದಂತಹ ಕ್ಷೇತ್ರಕ್ಕೆ ಈಗಾಗಲೇ 4 ಜನ ಮಕ್ಕಳು ಕೂಡ ಒಂದು ಪೈಪೋಟಿಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಅದರ ಜೊತೆಯಾಗಿ ಈಗಾಗಲೇ ಕಿರಿಯ ಪುತ್ರಿ ಆಗಿರ್ತಕ್ಕಂಥ ಮಹಾದೇವಿ ಮೇಟಿಯವರು ನನಗೆ ಟಿಕೆಟ್ ಕೊಡಬೇಕು ಅನ್ನೋ ಒಂದು ಆಕಾಂಕ್ಷೆಯನ್ನ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಅವ್ರಿಗೆ ಯಾಕೆ ಟಿಕೆಟ್ ಕೊಡಬೇಕು ಅನ್ನೋಣ ಸ್ವತಃ ಅವರೇ ಇದ್ದಾರೆ, ಅವರನ್ನ ಕೇಳೋಣ. ಮೇಡಮ್, ನಿಮ್ಗೆ ಯಾಕೆ ಟಿಕೆಟ್ ಕೊಡಬೇಕು? ನಾನು ಒಬ್ಬ ಆಕಾಂಕ್ಷಿ ಅನ್ನೋದಕ್ಕ ಮಹಿಳೆಯರೇ ಅಂತ ಅನ್ನೋ ಸಂಬಂಧ ಒಂದು, ಆಮೇಲೆ ನಮ್ಮ ತಂದೆಯವರ ಜೋಡಿ ನಾವು 20-25 ವರ್ಷ ಕೆಲಸ ಮಾಡೀವಿ. ಎಲ್ಲ ಮಂದಿ ಜನರು ಅಭಿಪ್ರಾಯ ಜನರೆಲ್ಲ ನೋಡ್ಯಾರ, ಜನರ ಜೋಡಿ ಸಂಪರ್ಕ ಐತಿ ನಮಗ. ಅದಕ್ಕೆ ಜನಸೇವೆ ಮಾಡಾಕ ಇದೊಂದು ಅವಕಾಶ ಸಿಕ್ಕೈತಿ ನಮಗ. ಇದೊಂದು ಅನುಕೂಲ ಮಾಡಿಕೊಡ್ಬೇಕು, ಜನರ ಸೇವೆ ಮಾಡಾಕ ನಮಗ ಇದೊಂದು ಅವಕಾಶ ಸಿಕ್ಕೈತಿ ಅಂತೇಳಿ ನಾವು ಟಿಕೆಟ್ ಆಕಾಂಕ್ಷಿ ಆಗಿದ್ದೀವಿ. ಈಗಲೇ ಸೋಷಿಯಲ್ ಮೀಡಿಯಾದಲ್ಲಿ 20ನೇ ತಾರೀಕು ನೀವು ನಾಮಪತ್ರವನ್ನ ಸಲ್ಲಿಸ್ತೀನಿ ಬಂಡಾಯ ಅಭ್ಯರ್ಥಿಯಾಗಿ ಅಂತ ಹೇಳ್ತೀರಿ, ಯಾಕೆ? 20ನೇ ತಾರೀಕು ಗುರುವಾರ ಚಲೋ ಐತಿ, ಅವತ್ತ ನಾಮಿನೇಷನ್ ಮಾಡೋನು ಅಂತಂದು ನಮ್ಮ ಅಭಿಮಾನಿಗಳು ಹೇಳಿದಾಗ ನಾವು ಅವತ್ತ ಮಾಡ್ಬೇಕು. 2 ದಿವಸದಾಗ ಟಿಕೆಟ್ ಅಂತೂ ಫೈನಲ್ ಆಗುತ್ತೆ. ಟಿಕೆಟ್ ಅಂತೂ ನನಗೆ ಸಿಗುತ್ತೆ ಅನ್ನೋದು ಭರವಸೆ ನನಗೈತಿ. ಅದ್ರ ಸಂಬಂಧ ನಾವು ಅವತ್ತ ನಾಮಿನೇಷನ್ ಮಾಡ್ಬೇಕಂತ ಡಿಸೈಡ್ ಮಾಡಿ. ಈಗ ನಿಮ್ಮ ಸಹೋದರರು ಸಾಕಷ್ಟು ನಿಮ್ಮ ತಂದೆಯವ್ರ ಜೋರೆ ಒಡನಾಟ ಇತ್ತು, ಎಲ್ಲವನ್ನ ಕೆಲ ಕ್ಷೇತ್ರದಲ್ಲಿ ಓಡಾಡಿದ್ದಾರೆ, ಅವ್ರಿಗೆ ಟಿಕೆಟ್ ಕೊಡ್ಬಿಟ್ಟು ನಿಮ್ಗೆ ಯಾಕೆ ಟಿಕೆಟ್ ಕೊಡ್ಬೇಕು? ಅದೇ ಹೇಳಿದ್ನಲ್ರಿ, ನಾ ಸೋಷಿಯಲ್ ಮೀಡಿಯಾದಾಗೆಲ್ಲ ಹೇಳಿ ಎಲ್ಲ ಗೊತ್ತಿದ್ದದ್ದು ಹಳೆಯದಾಗಿ ಹೋಗೈತೆ. ಅದ ಆಪ್ತನಿಂದ ಆಪ್ತನ ಕೈಗೊಂಬೆ ಆಗ್ಯಾರ ಅನ್ನೋ ಸಂಬಂಧ ಅದನ್ನ ಆಗ್ಬಾರ್ದು ಅನ್ನೋದು ಈಗ ಜನರ ಬೆಂಬಲ. ನಮ್ಮ ಬೆಂಬಲಿಗರು ನೊಂದಾರ ಬಾಳ. ಬಾಗಲಕೋಟೆ ಜನತೆಯಲ್ಲಿ ಅನ್ಯಾಯ ಬಾಳ ಆಗೈತಿ. ಅವರು ಅಪಾರ ಅಭಿಮಾನ ಇಟ್ಕೊಂಡಿರಿ ನಾವು ಅಪ್ಪರ ಮ್ಯಾಗ ಅನ್ನೋ ಸಂಬಂಧ ಅವ್ರು ಏನೇ ಆದ್ರೂ ತಡ್ಕೊಂಡು ಇಷ್ಟ ದಿವಸ ಸುಮ್ಮ ಹೋದ್ರು. ಈಗೂ ಯಾಕೆ ತಡ್ಕೋತಾರ ಅವರು?
ಅದಕ್ಕ ಇದಕ್ಕೊಂದು ಕಡಿವಾಣ ಹಾಕ್ಬೇಕು ಅನ್ಕೊಂಡು ನೀವು ನಿಂತ್ರೆ ಇದಕ್ಕ ಕಡಿವಾಣ ಮೇಡಮ್. ಇದನ್ನ